ನಾನು ಪೊಲೀಸ್ನವನು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಯಾರನ್ನು ಬೇಕಾದರೂ ವಿಚಾರಣೆ ಮಾಡ್ಬೋದು ಅಂತ ಬುರ್ಡೆ ಬಿಡಬೇಡಿ. ಹಾಗೇನಾದರೂ ಮಾಡಬೇಕು ಅಂದರೆ ಅವರು ಕ್ರಿಮಿನಲ್ ಆಗಿರಬೇಕು. ವಿಚಾರಣೆ ಮಾಡಕ್ಕೆ ಮುಂಚೆ ಆ ಏರಿಯಾ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿರಬೇಕು. ಮಾಡಿದ್ದೀರಾ ನೀವು? ನಾನು ಕ್ರಿಮಿನಲ್ಲು ಅಲ್ಲ, ನನ್ನ ಮೇಲೆ ಯಾವ ಕಂಪ್ಲೇಂಟು ಆಗಿಲ್ಲ. ಆದರೂ ನೀವು ಬಂದು ನನಗೆ ಅವಾಜ್ ಆಗ್ತಿದ್ದೀರಾ ಅಂದರೆ ಇಷ್ಟು ಸಾಕು ನಿಮ್ಮ ಮೇಲೆ ಕೇಸ್ ಬುಕ್ ಮಾಡೋದಕ್ಕೆ. ನೀನು ತುಂಬ ಮಾತಾಡ್ತಿದ್ದೀಯಾ. ನೀವು ಈ ಥರ ದೌರ್ಜನ್ಯ ಮಾಡ್ತಿದ್ರೆ ನಾನು ಮಾತಾಡಲೇಬೇಕಾಗತ್ತೆ. ನಮ್ಮ ಅತ್ತೆನೇ ನನ್ನನ್ನು ಸೊಸೆ ಅಂತ ಒಪ್ಕೊಂಡು ಈ ಮನೇಲಿ ಜಾಗ ಕೊಟ್ಟ ಮೇಲೆ ಅವ್ರಿಗೆ ಇಲ್ದಿರೋ ಪ್ರಾಬ್ಲಮ್ ನಿಮಗೇನು? ಆದರೂ ಮದುವೆ ಆಗದೆ ನೀನು ಇಲ್ಲಿಗೆ ಬಂದಿರೋ ಸರಿ ಇಲ್ಲಮ್ಮ. ನಾನು ಮದುವೆ ಆಗಿ ಬರ್ತೀನೋ ಅಥವಾ ಆಗದೆ ಬರ್ತೀನೋ ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನು ಸರ್? ಏನು ಪ್ರಾಬ್ಲಮ್ಮು? ನೀವು ಕಾನೂನು ರಕ್ಷಣೆ ಮಾಡೋ ಪೊಲೀಸೋ ಅಥವಾ ಮಾರಲ್ ಪೊಲೀಸೋ? ಮದುವೆ ಆಗಿರೋರೆಲ್ಲ ನಿಮ್ಮ ಹತ್ರ ಬಂದು ಅಪ್ಲಿಕೇಶನ್ ಹಾಕಬೇಕಾ? ನಾವು ಮದುವೆ ಆಗಿದ್ದೀವಿ, ನಾವು ಬದುಕಬೇಕು, ನಮಗೆ ಪರ್ಮಿಷನ್ ಕೊಡಿ ಅಂತ? ಆ ಥರ ಏನಾದರೂ ಹೊಸದಾಗಿ ಗೌರ್ಮೆಂಟ್ ರೂಲ್ಸ್ ಮಾಡಿದ್ಯಾ? ಇನ್ಸ್ಪೆಕ್ಟರ್ ನಾರಾಯಣ್ ಅವ್ರ ಪರ್ಮಿಷನ್ ತಗೊಂಡೆ ಎಲ್ಲರೂ ಜೀವನ ಮಾಡಬೇಕು ಅಂತ ಆರ್ಡರ್ ಆಗಿದೆಯಾ? ನೀನು ಅತಿಯಾಗಿ ಮಾತಾಡ್ತಾ ಇದೀಯಾ. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ಬಿಸ್ನೆಸ್ ಮ್ಯಾನ್ ಪ್ರಸಾದ್ ಅವ್ರ ಮಗಳು. ನಾಳೆನೆ ನಾನು ಕಮಿಷನರ್ ಹತ್ರ ಹೋಗಿ ನೀವು ನಮಗೆ ಬೆದರಿಕೆ ಹಾಕ್ತಿದ್ದೀರಾ ಅಂತ ಕಂಪ್ಲೇಂಟ್ ಮಾಡ್ತೀನಿ. ಲಂಚ ತಗೊಂಡು ಕೆಲಸ ಮಾಡ್ತಿದ್ದೀರಾ ಅಂತ ಆಪಾದನೆ ಮಾಡ್ತೀನಿ. ಪ್ರೆಸ್ಸು ಮೀಡಿಯಾನೆಲ್ಲ ಕರೆಸಿ ಇನ್ಸ್ಪೆಕ್ಟರ್ ನಾರಾಯಣ್ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಬಾಯಿ ಬಡ್ಕೋತೀನಿ. ರಾಜ್ಯದಲ್ಲಿರೋ ಎಲ್ಲ ಮಹಿಳಾ ಸಂಘಗಳನ್ನ ನಾನು ಸಪೋರ್ಟ್ ಕರ್ಕೋತೀನಿ. ನಿಮ್ಮ ವಿರುದ್ಧ ಹೋರಾಡ್ತೀನಿ. ಕೇಸ್ ಮೇಲೆ ಕೇಸ್ ಹಾಕಿಸ್ತೀನಿ ನಿಮ್ಮ ಮೇಲೆ. ಇನ್ನೂ ಏನಾದರೂ ಕೇಳದಿದ್ರೆ ಕೇಳಿ ಸರ್. ಅಯ್ಯೋ ಏನಮ್ಮ ನೀನು ಏನೇನೋ ಮಾತಾಡ್ತಿದ್ದೀಯಾ? ವಿಶ್ವನಾಥ್ ಬಂದು ಹೀಗೆ ಅಂತ ಹೇಳಿದಾಗ ನಾನೊಬ್ಬ ಫ್ರೆಂಡಾಗಿ ಬಂದೆ ಹೊರತು ಪೊಲೀಸ್ ಆಫೀಸರಾಗಿ ಬರಲಿಲ್ಲಮ್ಮ. ನಾಣಿ, ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ವೆರಿ ಸಾರಿ ಅಮ್ಮ. ನಿನ್ಗೇನಾದರೂ ತೊಂದರೆ ಇದ್ದರೆ ಹೇಳು, ಒಂದು ಫೋನ್ ಮಾಡು, ನಾನು ಬಂದು ಸಾಲ್ವ್ ಮಾಡಿಕೊಡ್ತೀನಿ. ನಿಮ್ಮ ತಂದೆಯವ್ರು ನಂಗೆ ಚೆನ್ನಾಗಿ ಗೊತ್ತು. ನಾನು ಕೇಳಿದೆ ಅಂತ ಹೇಳಮ್ಮ. ನಾನು ಬರ್ತೀನಿ. ಸರ್ ಫ್ಲ್ಯಾಟ್ ನಮ್ಮದು. ಸಾರಿ, ಬರ್ತೀನಮ್ಮ. ನಾಣಿ, ಸರಿ ಮಾಡ್ತೀನಿ ಅಂತ ಬಂದು ಬರಿಗೈಯಲ್ಲಿ ಹೋಗ್ತಿದ್ಯಲ್ಲ. ಅಲ್ಲಯ್ಯ, ಆ ಹುಡುಗಿ ಬಿಸ್ನೆಸ್ ಮನ್ ಪ್ರಸಾದ್ ಮಗಳು ಅಂತ ನಿನಗೆ ಹೇಳಲೇ ಇಲ್ಲ. ಯಾರು ಮಗಳಾದ್ರೇನು ತಪ್ಪೇ ತಾನೆ. ಸಾಮಾನ್ಯರ ಮಕ್ಕಳು ಮಾಡಿದ್ರೆ ತಪ್ಪು, ಆದರೆ ಕೋಟ್ಯಾಧೀಶ್ವರ ಮಕ್ಕಳು ಮಾಡಿದ್ರೆ ತಪ್ಪಲ್ಲ. ಅವಳೇನಾದರೂ ಪ್ರಸಾದ್ ಮಗಳು ಅಂತ ಮುಂಚೆನೇ ಗೊತ್ತಾಗಿದ್ದಿದ್ರೆ ನಾನು ಇಲ್ಲಿಗೆ ಬರೋ ಧೈರ್ಯನೇ ಮಾಡ್ತಿರ್ಲಿಲ್ಲ. ಅಲ್ವೋ ನಾಣಿ, ಕೈಯಲ್ಲಿ ಅಧಿಕಾರ ಇಟ್ಕೊಂಡು ನೀನೇ ಹೀಗೆ ಮಾತಾಡಿದ್ರೆ ನಮ್ಮಂಥ ಸಾಮಾನ್ಯರು ಏನೋ ಮಾಡಬೇಕು.
ನೋಡು, ಇಷ್ಟೊತ್ತು ಅವಳಲ್ಲಿ ಕೇಳಿದಲ್ಲ ಪ್ರಶ್ನೆಗಳನ್ನ, ಅದೇ ಪ್ರಶ್ನೆಗಳನ್ನ ಕಮಿಷನರ್ ಮುಂದೆನೋ ಅಥವಾ ಮೀಡಿಯಾ ಮುಂದೆನೋ ಕೇಳಿದಿದ್ರೆ ಮನೆಗೆ ಕಳಿಸ್ಬಿಡೋರು ನನ್ನನ್ನು. ನೋಡು ವಿಶ್ವನಾಥ, ಅವಳನ್ನ ಏನು ಮಾಡೋಕ್ಕೂ ಆಗಲ್ಲ. ಅವಳಿಗೆ ಹಣಬಲ ಇದೆ, ಜನಬಲ ಇದೆ. ಮೋರೋವರ್, ನೀವೆಲ್ಲಿಗೆ ಹೋದ್ರೂ ಮದುವೆ ಯಾಕೆ ಮುರಿದ್ರಿ ಅಂತ ಒಂದು ಸ್ಟ್ರಾಂಗ್ ರೀಸನ್ ಕೊಡೋಕ್ಕಾಗಲ್ಲ. ಅದನ್ನು ಪ್ರೂವ್ ಮಾಡೋಕ್ಕೂ ಆಗಲ್ಲ. ತಪ್ಪು ನಿಮ್ಮದೇ ಆಗುತ್ತೆ. ನೀವೇ ಜೈಲಿಗೆ ಹೋಗಬೇಕಾಗುತ್ತೆ. ಆ್ಯಸ್ ಎ ಫ್ರೆಂಡ್ ಅಡ್ವೈಸ್ ಮಾಡ್ತಾ ಇದ್ದೀನಿ, ಅವಳ ಪಾಡ್ಗಳನ್ನ ಬಿಟ್ಬಿಡು. ಇಲ್ಲ ಅಂದರೆ ರಿಸ್ಕ್ ನಿಮಗೇನೆ. ಅಲ್ಲಯ್ಯ, ನೀನು ತಂಗಿನೇ ಅವಳನ್ನ ಸೊಸೆ ಅಂತ ಒಪ್ಕೊಂಡು ಸಪೋರ್ಟ್ ಮಾಡ್ತಿರುವಾಗ ನೀನು ಎಲ್ಲಿ ಹೋಗಿ ಅಂತ ಫೈಟ್ ಮಾಡ್ತೀಯ? ಅದೆಲ್ಲ ಆಗೋದಿಲ್ಲ. ಹುಷಾರು, ಬರ್ತೀನಿ. ಕುಂತವನು ನಮಗೆ ನಿಮಗೆ ಯಾಕೆ ಟೆನ್ಷನ್ನು? ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮಗೆ ನಿಮಗೆ ಯಾಕೆ ಟೆನ್ಷನ್ನು? ಇಲ್ಲ ಮಯೂರಿ, ನೀನು ಅವನ್ನ ಲವ್ ಮಾಡಿದಷ್ಟು ಅವನು ನಿನ್ನ ಲವ್ ಮಾಡಿಲ್ಲ. ಲವ್ ಮಾಡಿದಿದ್ರೆ ನಿನಗಿಂತ ಚಾರು ಬೆಟ್ರ್ ಅಂತ ಎಂಗೇಜ್ಮೆಂಟ್ನ ಮುರಿತಾ ಇದ್ದ. ತಾನು ಪ್ರೀತಿಸೋ ಹುಡುಗಿಗೆ ಒಂದು ಸಣ್ಣ ಗಾಯ ಆದ್ರೂ ಹುಡುಗರು ತಡ್ಕೊಳ್ಳಲ್ಲ, ಒದ್ದಾಡ್ಬಿಡ್ತಾರೆ. ಅಂಥದ್ರಲ್ಲಿ ಅಷ್ಟು ಜನರ ಮುಂದೆ ನಿಂಗೆ ಅವನ ಅವಮಾನ ಮಾಡ್ದ. ನಿಂಗೆ ಅವನ್ನ ಮದುವೆ ಆಗೋ ಯೋಗ್ಯತೆನೇ ಇಲ್ಲ ಅಂತ ಹೇಳ್ದ. ಪ್ರೀತಿ ಮಾಡೋರು ಮಾತಾಡೋ ಮಾತಾ ಅದು. ಅವನೊಬ್ಬ ಅವಕಾಶವಾದಿ ಅಷ್ಟೇ. ಮಯೂರಿ, ಮನೆಲ್ಲ ಪೀಡೆ ಇದ್ದಿದ್ರಿಂದ ನಿನ್ನ ಹತ್ರ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಡೋಂಟ್ ಡಿಸ್ಟರ್ಬ್ ಮೀ. ಮಯೂರಿ ಪ್ಲೀಸ್, ಒಂದು 5 ನಿಮಿಷ ನಿನ್ನ ಹತ್ರ ಮಾತಾಡಲೇಬೇಕು. ಆಮೇಲೆ ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡಲ್ಲ. ಎಂಗೇಜ್ಮೆಂಟ್ ಟೈಮಲ್ಲಿ ಚಾರು ಬೆಟರ್ ಅಂತ ಅನ್ಸಿದ್ಲು, ಈಗ ಮತ್ತೆ ಚಾರುಗಿಂತ ನಾನೇ ಬೆಟರ್ ಅಂತ ಅನ್ನಿಸ್ತಾ ಇದ್ದೀನಿ. ಅದಕ್ಕೆ ಬಂದಿದ್ಯಾ? ನಡೆದಿರೋ ಘಟನೆಗಳನ್ನ ನೆನೆಸ್ಕೊಂಡು ಮಾತಾಡಬೇಡ ಮಯೂರಿ. ಘಟನೆಗಳು ನಡೆದಿರೋದು ನನ್ನ ಜೀವನದಲ್ಲಿ ಜಯಂತ್, ಬೇರೆ ಯಾರ ಜೀವನದಲ್ಲೂ ಅಲ್ಲ. ಓಕೆ ಪ್ಲೀಸ್, ನನ್ನಿಂದ ತಪ್ಪಾಗಿದೆ, ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನನಗೆ ಯಾವ ಎಕ್ಸ್ಪ್ಲನೇಷನು ಬೇಕಾಗಿಲ್ಲ. ಮಯೂರಿ ಪ್ಲೀಸ್, 2 ನಿಮಿಷ ಅಷ್ಟೇ. ಮಯೂರಿ ಏನ್ರಿ ಇದು? ಅವಳ ಮನೆಯಿಂದ ಆಚೆ ಕಳ್ಸಕ್ಕೆ ಇದ್ದ ಒಂದೇ ಒಂದು ದಾರಿನೂ ಈಗ ಮುಚ್ಚೋಯ್ತು. ಏನ್ ಮಾಡೋದೀಗ? ಏನು ಗೊತ್ತಾಗ್ತಿಲ್ಲ ಸುಮತಿ. ಸ್ನೇಹಿತ ಸಹಾಯ ಮಾಡ್ತಾನೆ ಅಂತ ಮನೆಗೆ ಕರ್ಕೊಂಡು ಬಂದೆ. ಚಾರು ಪ್ರಸಾದ್ ಮಗಳು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಪ್ಲೇಟ್ ಉಲ್ಟಾ ಮಾಡಿಬಿಟ್ಟ. ಪೊಲೀಸ್ನವ್ರು ಯಾವತ್ತೂ ಪೊಲೀಸ್ನವ್ರು ಅಂತ ನಿರೂಪಿಸ್ಬಿಟ್ಟ.
ಹಾಕಿರೋ ಸಾಲದು ಅವಮಾನ ಅಂತ ಇದು ಬೇರೆ ಜೊತೆಲಿ. ಏನ್ ಮಾಡಿದ್ರು ಅವಳನ್ನ ಮನೆಯಿಂದ ಹೊರಗಡೆ ಹಾಕಕ್ ಆಗ್ತಾ ಇಲ್ವಲ್ಲ ನಮ್ಗೆ. ಆಗಲ್ಲ ಸುಮತಿ, ಹೊರಗಡೆ ಹಾಕಕ್ಕಾಗಲ್ಲ. ಮನೆ ಒಳಗಡೆ ಸಿಂಧು ಮೀನಾಕ್ಷಿ ಬೆಂಬಲ ಇದೆ ಅವಳಿಗೆ. ಮನೆ ಹೊರಗಡೆ ಅವರಪ್ಪನ ಆಸ್ತಿ ಅಂತಸ್ತು ಬೆಂಬಲ ಇದೆ. ಏನೇ ಮಾಡೋಕೆ ಹೋದ್ರು ನಮಗೆ ತಿರುಗುತ್ತೆ ವಿನಃ ಬೇರೇನು ದಾರಿ ಕಾಣಿಸಲ್ಲ. ಅಂದ್ರೆ ಅವಳನ್ನ ಮನೇಲಿ ಇಟ್ಕೊಂಡೆ ಹೇಗ್ ಬೇಕಾ ನಾವು? ಬೇರೆ ಇನ್ನೇನೇ ಮಾಡೋದು? ಬೇರೆ ಇನ್ನೇನು ಮಾಡೋದು? ಅವಳೇನು ಗಂಡಸೆ 4 ಹೊಡೆದು ಮನೆಯಿಂದ ಆಚೆ ಹಾಕೋಣ ಅಂದರೆ? ಹೆಣ್ಣು ಮಗು, ಕಾನೂನು ಬೇರೆ ಅವಳಿಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಮನೇಲಿ ಹೀಗಾಗಿದೆ ಅಂತ ಮೀಡಿಯಾದವ್ರಿಗೂ ಪತ್ರಿಕೆನವ್ರಿಗೂ ಗೊತ್ತಾದರೆ ಮುಗೀತು. ಎಲ್ಲ ಸೇರಿ ನಮ್ಮ ಮರ್ಯಾದೆಗೆ ಚಟ್ಟ ಕಟ್ಟಿಬಿಡ್ತಾರೆ. ಈ ವಿಷಯ ತ್ರಿಪುರ ಸುಮತಿ, ಏನ್ರಿ? ತ್ರಿಪುರ ಸುಂದರಿ ಏನಾದ್ರು ಫೋನ್ ಮಾಡಿದ್ರಾ? ಇಲ್ಲ. ನೀನೇನಾದ್ರು ಅವ್ರಿಗೆ ಫೋನ್ ಮಾಡಿದ್ಯಾ? ಇಲ್ಲ ರೀ, ನನ್ಗೆ ಅವ್ರಿಗೆ ಫೋನ್ ಮಾಡೋದಕ್ಕೆ ಭಯ ಆಗತ್ತೆ. ನೋಡು, ಒಂದು ಕೆಲಸ ಮಾಡು, ಸ್ವಲ್ಪ ದಿನ ಅವ್ರಿಗೆ ಫೋನ್ ಮಾಡೋದಕ್ಕೆ ಹೋಗಬೇಡ. ಅಲ್ಲ, ಇಷ್ಟೊತ್ತಿಗಾಗಲೇ ಅವ್ರಿಗೆ ವಿಷಯ ತಲುಪಿರ್ಬೋದಲ್ವಾ? ರೀ, ಇವತ್ತು ಮೀನಾಕ್ಷಿ ಬೀದಿಯವ್ರನ್ನೆಲ್ಲ ಕರೆಸಿ ಚಾರುನ ನನ್ನ ಸೊಸೆ ಅಂತ ಪರಿಚಯ ಮಾಡಿಕೊಟ್ಬಿಟ್ಟಿದ್ದಾಳೆ. ಈ ವಿಷಯವು ಬಾಯಿಂದ ಬಾಯಿಗೆ ಹರಡಿ ತ್ರಿಪುರ ಸುಂದರಿ ಅವ್ರ ತನಕ ಹೋದ್ರೆ ನಮ್ಮ ಮೇಘನ್ ಗತಿ. ಬಾಯ್ ಮೇಘ, ಬಾಯ್.
ಕಾಲೇಜು? ಮುಗೀತಮ್ಮ ಮನೆ ಹಾಳಿ. ನಿನ್ ಮನೆ ಹಾಳು ಕೆಲಸ ಎಲ್ಲ ಮುಗೀತಾ? ಏ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ನಿಮ್ ದೊಡ್ಡಪ್ಪ ಪೊಲೀಸವ್ರನ್ನ ಕರ್ಕೊಂಡು ಬಂದಿದ್ರು, ಚೆನ್ನಾಗಿ ಕ್ಲಾಸ್ ತಗೊಂಡು ಕಳ್ಸಿದೀನಿ. ಹುಲಿ ತರ ಬಂದ ಪೊಲೀಸವನು ನಾನ್ ಕೊಟ್ಟು ಏಟ್ಗೆ ಬೆಕ್ಕಿನ ತರ ಓಡೋದ. ಇನ್ ನಿನಗ್ ಕೊಡೋ ಏಟು ತಲೆ ಎತ್ತು ಓಡಾಡಬಾರ್ದು, ಹಾಗಿರುತ್ತೆ. ಓ ಅಷ್ಟೊಂದು ಸ್ಟ್ರಾಂಗಾ ನೀನು? ಒಂದ್ಸಲ ನನ್ನ ಕಾರ್ ಡ್ರೈವರು ತುಂಬ ನಕ್ರ ಮಾಡ್ತಿದ್ದ. ಅವನ ತಲೆಗೆ ಸುಕ್ಕೆ ತಗೊಂಡು ಹೊಡೆದಿದ್ದೆ. ಪಾಪ 2 ತಿಂಗಳು ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದ. ಡೋಂಟ್ ವರಿ, ನಾನು ನಿನ್ನ ಎಮರ್ಜೆನ್ಸಿ ವಾರ್ಡ್ಗೆಲ್ಲ ಕಳಿಸಲ್ಲ. ಏನಿದ್ರು ಡೈರೆಕ್ಟ್ ಕೋಮಾ. ಯಾರನ್ನ ಕೋಮಾ ಕಳಿಸ್ತಾರೆ ಅಂತ ನೋಡೋಣ ಚಿನ್ನ. ಫಾರ್ ಶೋರ್ ತಗಡು. ಮಯೂರಿ, ಈ ಕೊಚ್ಚೆ ಮೇಲೆ ಯಾಕೆ ಕಲ್ಲಾಕೊಂಡು ನಿಂತಿದ್ಯಾ? ಒಳಗೋಗು. ಹಲೋ ಯಜಮಾನ್ರೆ, ಇವಳು ಹೋಗ್ಬೇಕಾಗಿರೋದು ಒಳಗಲ್ಲ, ಗೇಟಿಂದ ಹೊರಗಡೆ. ಒಂದು ವೇಳೆ ಹೋದ್ಲು ಅಂತಾನೆ ಇಟ್ಕೊಳ್ಳಿ, ಅವಾಗ ಮನೇನೂ ಸರಿ ಹೋಗುತ್ತೆ, ನಿಮ್ಗೆ ಏರಿರೋ ಪಿತ್ತನೂ ಇಳಿಯುತ್ತೆ. ಜಾಸ್ತಿ ಮಾತಾಡ್ಬೇಡ, ನಾಲ್ಗೆ ಕಟ್ ಮಾಡಿಬಿಡ್ತೀನಿ. ನಮ್ಮ ಅಪ್ಪನ ಹತ್ರ ಮಾತಾಡ್ದ ಹಾಗೆ ನನ್ನ ಹತ್ರ ಮಾತಾಡಬೇಡ. ಹಿರಿಯರು ದೊಡ್ಡೋರು ಅಂತ ಮರ್ಯಾದೆ ಕೊಡದೆ ಬೇಕಾ ಬಿಟ್ಟು ಮಾತಾಡ್ತೀಯಾ? ಲೋ ಜಯಂತ, ನೀನ್ ನಮ್ಮ ಅಪ್ಪನ ಹತ್ರ ಮಾತಾಡ್ದ ಹಾಗೆ ನಾನು ನಿಮ್ಮಪ್ಪನ ಹತ್ರ ಮಾತಾಡ್ಲಾ? ಲೋ ಬೇಕೂಫಾ, ಏನಂತ ಹೆತ್ತಿದ್ಯೋ ಇಂಥ ನಾಲಾಯ್ಕ್ ಮಗನ ಅಂತ? ಹುಡುಗರು ಕೈ ಮಾಡೋದು ಕಾಮನು, ಹುಡುಗಿರ್ ಕೈ ಮಾಡಿದ್ರೆ ಅದು ಬ್ರೇಕಿಂಗ್ ನ್ಯೂಸು. ನೋಡ್ತೀಯಾ? ಜಯಂತ್ ಕಾಮ್ ಡೌನ್. ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಅಷ್ಟಿರೋ ಕೋಪಕ್ಕೆ ಇವಳಿಲ್ಲೇ ಸಾಯಿಸ್ಬಿಡ್ಬೇಕು ಅನ್ನಿಸ್ತಿದೆ. ಓ, ನನಗೂ ಸಾಯ್ಸಕ್ ಬರುತ್ತೆ ಯಜಮಾನ್ರೆ. ಸೈಲೆಂಟಾಗಿ ನೀಟಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ. ಅದನ್ನ ಬಿಟ್ಟು ಈ ಸೌತಿ ಮಾತು ಕೇಳ್ಕೊಂಡು ಹೋದ್ರೆ ಅಡ್ಗಿಸ್ಬಿಡ್ತೀನಿ. ಏನಂದೆ? ಜಯಂತ್, ಅವಳೇನೋ ಹುಚ್ಚಿ ಥರ ಮಾತಾಡ್ತಾ ಇದ್ದಾಳೆ, ನೀನು ಹಾಗೆ ಮಾಡ್ತಿದ್ಯಲ್ಲ. ಯಾರೇ ಹುಚ್ಚಿ? ಓವರ್ ಆಕ್ಟಿಂಗ್ ಸಾಕು, ಸುಮ್ಮನೆ ನಿಂತ್ಕೊ. ಪ್ಲೀಸ್, ಈ ಜಗಳ ಸಾಕು. ಮಯೂರಿ, ನೀನೊಳಗೋಗು. ಎತ್ಪೀಡೆ, ಹೋಗೊಳಗೆ. ರೂಮ್ಗ ಯಜಮಾನ್ರೆ. ಸುಮತಿ, ಯಾರು ಕಾಣಿಸ್ತಾ ಇಲ್ಲ? ಯಾರೂ ಬಂದಿಲ್ಲ. ಸಾಕು, ಕೂತ್ಕೊಳ್ಳೋ. ಕೊಡಿ ದೊಡ್ಡಮ್ಮ, ನಾನು ಬಿಡಿಸ್ತೀನಿ.
ಜಯ ಕೂತ್ಕೋ ಕೂತ್ಕೋ ಅಂದೆ. ಯಾರು ಬಡಿಸಿದ್ರು ಅನ್ನ ಅನ್ನನೇ, ಊಟ ಬೇಡ. ಮೀನಾಕ್ಷಿ, ಅಣ್ಣ ಸ್ವಲ್ಪ ಈ ಕಡೆ ಬಾ. ಯಾಕಣ್ಣ? ಬಾಮ್ಮ ಹೇಳ್ತೇನೆ. ಪಶುಪತಿ ಬಾಬಾ ಆದಷ್ಟು ಬೇಗ ನೀವು ನಮ್ಮಿಂದ ಬೇರೆ ಆಗೋದು ಒಳ್ಳೇದು.